ತೋರಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಶನಿ ದಶೆ ಕಾಂಬಿನೇಷನಲ್ಲಿ ನೋಡಿದಾಗ 2024 ಆದಮೇಲೆ ಶುರುವಾಗಿದೆ. ಶುಕ್ರ 12 ಬಂದಿರೋದ್ರಿಂದ ಸೊ ಸಾಮಾನ್ಯವಾಗಿ ಸಾಧ್ಯವಾದಷ್ಟು ಒಂದು ಶುಕ್ರವಾರದ ದಿವಸ ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ. ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿಬಿಟ್ಟು ಹಣ್ಣುಗಳನ್ನು ಒಂದು 2-3 ಜನಕ್ಕೆ ಕೊಟ್ಬಿಟ್ಟು ಬನ್ನಿ. ಹಣ್ಣುಗಳನ್ನು ಅದ್ರ ಜೊತೆಗೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಧರಿಸಿ 43ವರೆಗೂ ಈ ಸೂರ್ಯದಶೆ ಇರೋದ್ರಿಂದ ಮತ್ತು 12ನೇ ಮನೆ ನಿಮಗೆ ಜ್ಯೋತಿಷ್ಯದ ಕಡೆ ಕರ್ಕೊಂಡು ಬರುತ್ತೆ. ಇವಾಗ ಶಾರ್ಟ್ಲಿ ಬರ್ತೀರಾ, ಕಲಿತೀರಾ, ಖಂಡಿತ ನಿಮಗೆ ಸಮಾಧಾನ ಆಗುತ್ತೆ. ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕೂಡ ಶಾಸ್ತ್ರದಲ್ಲಿ ಅವ್ರ ಜಾತಕದಲ್ಲಿ ಅದು 100% ಬರುತ್ತೆ. ಕೆಲವ್ರಿಗೆ 8-12 ಕಾಂಬಿನೇಷನ್ ಬಂದರೆ ಅದು 100% ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಅಂತ ಅರ್ಥ. ಇದಕ್ಕಿಂತ ಮುಂಚೆ ಶನಿಗಿನ ಮುಂಚೆ ಇವ್ರ ಜಾತಕದಲ್ಲಿ ಗುರುದಶೆ ಇತ್ತು, 12 ಅಲ್ಲೂ ಇತ್ತು, ಅಲ್ಲೂ ಸ್ವಲ್ಪ ಸುಮಾರಾಗಿತ್ತು. ನಕ್ಷತ್ರಕ್ಕೆ ಬಂದಾಗ ಅದು ಸ್ವಲ್ಪ ಅದೇನಾಗುತ್ತೆ, ಡ್ರೈವಿಂಗ್ ಫೋರ್ಸ್ ಬಂದ್ಬಿಡುತ್ತೆ. ಅದು ಫ್ರೂಟ್ ಅಂತ ಕರಿತೀವಿ. ಟೇಸ್ಟ್ ಬೇರೆ, ಫ್ರೂಟ್ ಬೇರೆ. ಇಲ್ಲಿ ಅವ್ರಿಗೆ ಚೆನ್ನಾಗೇ ಇದೆ, ಆದರೆ ಸುಮ್ಮನೆ ಎಲ್ಲ ಇದ್ದು ಒಂಥರ ಏನು ಹಿಂಸೆ ಅಂತಾರಲ್ಲ ಆ ಥರ ಕಾಂಬಿನೇಷನ್ನು. ನಮಗೆ ತಿನ್ನೋಕ್ಕಿದೆ, ಬಟ್ಟೆ ಹಾಕ್ಕೊಳ್ಳೋಕ್ಕಿದೆ, ಓಡಾಡೋಕ್ಕಿದೆ, ದುಡ್ಡು ಕಾಸಿದೆ, ಎಷ್ಟು ಬೇಕೋ ಮನುಷ್ಯನಿಗೆ ಅಷ್ಟೆಲ್ಲ ಇದೆ. ಆದರೂ ಮಾನಸಿಕ ಹಿಂಸೆ ಅಂತ ಬರ್ತಕ್ಕಂಥದ್ರಲ್ಲಿ ಅಲ್ಲಿ ಗ್ರಹಗತಿಗಳು ಯಾವ ಕಾಂಬಿನೇಷನ್ ಇರುತ್ತೋ 8-12 ಬಂದಾಗ ಜ್ಯೋತಿಷ್ಯ ಕಲಿತಕ್ಕಂಥದ್ದು. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಜ್ಯೋತಿಷ್ಯ ಕಲ್ತು ನೋಡಿ ಬದುಕುಗಳು ಎಷ್ಟು ಚೇಂಜ್ ಆಗುತ್ತೆ ಅಂತ. ಅದೃಷ್ಟ ಉಳ್ಕೊಂಡು ಹೋಗ್ತೀರ, ಅಲ್ಲಿ ಇಲ್ಲಿ ಆ ಬಿಸ್ನೆಸ್ ಮಾಡಲಾ ಈ ಬಿಸ್ನೆಸ್ ಮಾಡಲಾ ಅಂತ. ಜ್ಯೋತಿಷ್ಯ ಕಲ್ತ್ರೆ ಅದು ಒಂದು ಸೈಡ್ ಬಿಸ್ನೆಸ್ ಮಾಡ್ಬೋದಲ್ರಿ. ಜನಗಳಿಗೆ ಬುದ್ಧಿ ಇಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಜ್ಯೋತಿಷ್ಯ ತುಂಬ ಜನ ಕಲ್ತಿಲ್ಲ. 101% ಹೇಳ್ತೀನಿ, ಜ್ಯೋತಿಷ್ಯ ಕಲ್ತಿರೋದು ಭಾಳ ಕಮ್ಮಿ. ಇವತ್ತು ಇದೇ ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ, ಕರೆಕ್ಟಾ? ಕಮ್ಮಿ ಅಂದ್ರೂ ಒಂದು ಮೋರ್ ದೆನ್ 10 ಲಕ್ಷ ಡಾಕ್ಟರ್ಸ್ ಇದ್ದಾರೆ. 10 ಲಕ್ಷ ಡಾಕ್ಟರ್ಸು. ಜ್ಯೋತಿಷ್ಯದಲ್ಲಿ ಇರೋರು ಬರೀ ಅರ್ಧಂಬರ್ಧ ಕಲ್ತಿರೋರೇ ಒಂದು 2 ಲಕ್ಷ ಜನ ಇದ್ದಾರೆ ಅಷ್ಟೇ. ಸರಿಯಾಗಿ ಕಲ್ತಿರೋರು, ಕರೆಕ್ಟಾಗಿ ದಶಾಭುಕ್ತಿ ಹೇಳ್ತಕ್ಕಂಥವ್ರು ಒಂದು 50,000 ಜನ. ಅದ್ರ ಮೇಲೆ ಹೇಳಲ್ಲ 50,000. ಅದರಲ್ಲಿ 50,000 ಜನದಲ್ಲಿ 10,000 ಜನ ಮಾತ್ರ ಪ್ರೊಫೆಷ್ನಲಾಗಿ ಮಾಡ್ತಾಯಿದ್ದಾರೆ. ಅಂದರೆ ಅದೇ ವೃತ್ತಿ ಅಂತ ಮಾಡ್ತಾಯಿದ್ದಾರೆ. ಇವತ್ತು ನಾವು ಹೇಳ್ಕೊಟ್ಟಿರೋರೆಲ್ಲ ಇವತ್ತು ಯೂಟ್ಯೂಬಲ್ಲಿ ಬರ್ತಾಯಿದ್ದಾರೆ. 2016 ಹೇಳ್ಕೊಟ್ಟಿರೋರೆಲ್ಲ ಇವತ್ತು ಯೂಟ್ಯೂಬಲ್ಲಿ ಚಪ್ಪಾಳೆ ಹೊಡೆಸ್ಕೊತಾ ಇದ್ದಾರೆ. ಆ ಲೆವೆಲ್ಗೆ ನಾವು ತೊಗೊಂಬಂದು ನಿಲ್ಲಿಸಿದ್ದೀವಿ. ಅರ್ಥ ಆಯ್ತಲ್ವ? ನಮ್ಮ ಹತ್ರ ಕಲಿತು ಅವರಿಗೆ ಯೋಗ್ಯತೆ ಇಲ್ಲ ನಮ್ಮ ಹೆಸರು ಹೇಳೋಕ್ಕೆ. ಅದು ಒಂಥರ ಗುರು ಶಾಪ ಅವ್ರಿಗೆ ಆಮೇಲೆ ಬರ್ತದೆ. ಎಲ್ಲಿ ಕಲ್ತಿದ್ದೀವೋ ಅದ್ರ ಬಗ್ಗೆ ಹೇಳೋಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಒಂಥರ ಏನೋ. ನೋಡಿ ಇಲ್ಲೆಲ್ಲ ನಿಂತಿದ್ದಾರೆ ನೋಡಿ, ಎಲ್ಲ ಬರ್ತಾಯಿದ್ರು ನೋಡಿ. ಇವರೆಲ್ಲ ಜ್ಯೋತಿಷ್ಯ ಕಲಿತು ಒಂದು ಅವ್ರ ಬದುಕುಗಳನ್ನು ಬದಲಾಯಿಸ್ತಾ ಇದ್ದಾರೆ, ಇನ್ನೊಂದು ಜ್ಯೋತಿಷ್ಯನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಇದೆಲ್ಲ ಡಾಕ್ಟ್ರೇಟ್ ತೊಗೊಂಡಿರ್ತಕ್ಕಂಥದ್ದು. ಜನಗಳಿಗೆ, ಸಾಮಾನ್ಯ ಜನಕ್ಕೆ ಹೇಳ್ತಾ ಇದ್ದೀನಿ, ಬಂದು ಕಲ್ತ್ಕೊಳ್ಳಿ. ನೀವೇನು ಡಾಕ್ಟ್ರೇಟ್ ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಏನಿಲ್ಲ, ಡಾಕ್ಟ್ರೇಟ್ ಮಾಡಲೇಬೇಕು ಅನ್ನೋದೇನಿಲ್ಲ. ನಮ್ಮಲ್ಲಿ 65,000 ಜನ ಕಲ್ತಿದ ತಕ್ಷಣ ಎಲ್ಲರೂ ಡಾಕ್ಟ್ರೇಟ್ ಮಾಡಿಲ್ಲ. ಅದ್ರಲ್ಲಿ 900 ಜನ ಅಷ್ಟೇ ಮಾಡಿರೋದು. ಇನ್ನು ಮಿಕ್ಕಿದವರೆಲ್ಲ ನನಗೇನೋ ತಿಳ್ಕೊಂಡಿದ್ದೀನಿ ಸಾಕು ಅಂತ ಹೋಗಿದ್ದಾರೆ. ಇದರಲ್ಲಿ ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿಲ್ಲ, ಅವ್ರವ್ರ ಜೀವನ ಮಾಡ್ಕೊಂಡಿದ್ದಾರೆ. ಆದರೆ ಯಾರ್ಯಾರು ನಕ್ಷತ್ರ ನಾಡಿ ಕಲ್ತಿದ್ದಾರೆ ಅವ್ರಿಗೆ ಭಾಳಷ್ಟು ಜೀವನದಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತದ್ದು ತಿಳ್ಕೊಂಡಿರ್ತಕ್ಕಂಥದ್ದು. ಎಷ್ಟು ಮಹಿಳೆಯರಿದ್ದಾರೆ ನೀವು ನೋಡ್ಬೋದು ಈ ಲೈನಲ್ಲಿ. ಕಮ್ಮಿ ಅಂದರೆ ಇದು ಒಂದೇ ಒಂದು ಪ್ರೋಗ್ರಾಮ್ದು ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಗಂಡಸರಿದ್ದಾರೆ ಲೈನಲ್ಲಿ ನಿಂತಿದ್ದಾರೆ. ಎಲ್ಲ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಎಜುಕೇಟೆಡ್ಸೇ ಜಾಸ್ತಿ ಬಂದು ಜ್ಯೋತಿಷ್ಯ ಕಲ್ತಿರೋದು. ಎಜುಕೇಟೆಡ್ಸೇ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಎಜುಕೇಟೆಡ್ ಆಗಿದ್ದರೆ ಬಂದು ಕಲೀರಿ. ಅಲ್ಲೋಡೋಗೋದು ಇಲ್ಲೋಡೋಗೋದು ನಾನು ನೋಡಿದ್ದೀನಿ. ಎಲ್ಲ ಸಾಮಾನ್ಯ ಈ ಒಂದು ಕಷ್ಟಪಡೋರೆಲ್ಲ ಪೂಜೆಗೆ ಓಡೋಗ್ತೀರಿ ನೀವು. ಈ ನಾಮಗಳು ಹಾಕೊಂಬಂದು ವಿಭೂತಿ ಆಕಳಿಗೆ ಹಾಕೊಂಬಂದು ಕೂತಿರ್ತಾರಲ್ಲ, ಅವ್ರು ಪೂಜೆ ಮಾಡಿದ ತಕ್ಷಣ ಓಡೋಗ್ತೀರ. ಅಲ್ಲಿ ನೀವು ಯಾವ ಲೆವೆಲ್ಗೂ ಹೋಗೋಕ್ಕಾಗಲ್ಲ. ಜ್ಯೋತಿಷ್ಯದಲ್ಲಿ ಸೀಕ್ರೆಟ್ಸ್ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆ ಪ್ಲ್ಯಾನೆಟಲ್ಲಿ ಸೀಕ್ರೆಟ್ಸ್ ಇಲ್ಲ ಅಂತಂದರೆ ಯಂತ್ರ ತಂತ್ರ ಅಂತಿದೆ, ಅದನ್ನು ಮಾಡಬೇಕಾಗತ್ತೆ. ಸೊ ಸಾಕಷ್ಟು ಬದಲಾವಣೆಗಳಿರುತ್ತೆ. ಇದೆಲ್ಲ ಪೂರ್ವಜನ್ಮ. ಇವತ್ತು ಅದು ಮಾತಾಡ್ತಾ ಇದ್ವಲ್ಲ, ಇದೆಲ್ಲ ನಿಮ್ಮ ಜಾತಕ ಬಂದಿರೋದೇ ಪೂರ್ವಜನ್ಮದಿಂದ. ಆದರೆ ಪೂರ್ವಜನ್ಮದಿಂದ ಬಂದಿರತಕ್ಕಂಥ ವಿಚಾರವನ್ನು ಬದಲಾಯಿಸ್ಕೋಬೇಕು ಅಂತಂದರೆ ಒಂದು ಜ್ಯೋತಿಷ್ಯ ಕಲಿತು ಯಂತ್ರ ತಂತ್ರನ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಒಂದು ಸ್ಟೆಪ್ ಮೇಲೆ ಹೋಗ್ತೀರಾ. ಇಲ್ಲ ಅಂದರೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡ್ತೀರಾ, ನಂಬಿಕೆ ಕಳ್ಕೊಳ್ತೀರಾ.